ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದೇನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದ್ಲಿಗೆ ವಿಕ್ರಮ್, ನೋಡ ಇನ್ ಮುಂದೆ ನೀನು ನಾನು ಹೇಳ್ದಂಗ್ ಬದುಕ್ಬೇಕು. ನಾನ್ ಕುಂತ್ಕೋ ಅಂದ್ರೆ ಕುಂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ಕುಣಿ ಅಂದ್ರೆ ಕುಣಿಬೇಕು. ಇನ್ನ ನಿನ್ನ ಅಂಗಡಿ ಉಂಟಲ್ಲ, ಅದು ನಿಂಗೆ ಬೇಕು ಅಂದ್ರೆ ನಾನು ಹೇಳಿದ ಪ್ರಕಾರ ಇರ್ಬೇಕಾಯ್ತಾ ಅಂತ ವಿಕ್ರಮ್ ಹೇಳ್ತಾನೆ. ವೇದ, ಬೇಜಾರಾಗ್ಬೇಡ ನೀನು. ಇವ್ರೆಲ್ಲ ಯಾರು? ಮನುಷ್ಯರೇ ಅಲ್ಲ, ರಾಕ್ಷಸರು ಇವರೆಲ್ಲ. ಇನ್ನು ಇಲ್ಲಿ ಕರ್ಕೊಂಡ್ ಬಂದು ನಾನ್ ತಪ್ಪು ಮಾಡ್ಬಿಟ್ಟೆ, ಬಾ ಹೋಗುವ ಅಂತ ಸೌಂದರ್ಯ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಯಾರಯ್ಯ ನೀವು, ಇಷ್ಟೊತ್ನಲ್ಲಿ ಇಲ್ಲೇನ್ರ ಏನ್ ಮಾಡ್ತಾ ಇದೀರಾ ಅಂತ ಪೊಲೀಸ್ ಕೇಳ್ತಾರೆ. ಸರ್, ಇವರೆಲ್ಲ ದೊಡ್ಡ ರೌಡಿಗಳು, ನಮ್ ಪಾಡಿಗೆ ನಾವು ಹೋಗ್ಬೇಕಿದ್ರೆ ತೊಂದ್ರೆ ಮಾಡ್ತಾ ಇದಾರೆ ಅಂತ ಸೌಂದರ್ಯ ಹೇಳ್ತಾಳೆ. ಏನು ನಿಮ್ ಮನೇಲಿ ಹೆಣ್ಮಕ್ಳಿಲ್ವಾ? ಎಣ್ಣೆ ಹೊಡ್ಕೊಂಡು ಗಲಾಟೆ ಮಾಡ್ತಾ ಇದೀರಾ, ಬೇಗ ಜಾಗ ಖಾಲಿ ಮಾಡಿ ಅಂತ ಪೊಲೀಸ್ ಹೇಳ್ತಾರೆ. ಯಾರೋ ಇದು ನಮ್ಗೆ ಅವಾಜ್ ಆಗ್ತಾ ಇದಾರೆ, ನಾವ್ ಯಾರಂತ ಇವ್ರಿಗೆ ಗೊತ್ತಿಲ್ವಾ ಅಂತ ವಿಕ್ರಮ್ ಹೇಳ್ತಾನೆ. ಗೊತ್ತಾಗ್ಲಿಕ್ಕೆ ಎಂತ ಉಂಟು, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ದೊಡ್ಡ ಕುಡುಕರ ಸಂತೆ ಅಂತ. ಮತ್ತೇನಾದ್ರೂ ಈಗ ಮಾಡಿದ್ರೆ ಮೈ ಮೂಳೆ ಎಣಿಸ್ಬೇಕು, ಹಾಗ್ ಮಾಡ್ತೇನೆ ಅಂತ ಪೊಲೀಸ್ ಹೇಳ್ತಾರೆ. ನೀನ್ ಸುಮ್ನೆ ಇರ, ನಾ ಮಾತಾಡ್ತೇನೆ ಇವ್ರ ಹತ್ರ. ಎಂತ ಏನ್ ಬುದ್ಧಿ ಹೇಳ್ಲಿಕ್ ಬಂದಿದ್ದೀರಾ? ಈ ಜಾಗಕ್ಕೆ ನೀವು ಹೊಸಬ್ರು, ನಾವು ಹಳೆ ಪಂಟ್ರು, ಸುಮ್ನೆ ಹೋಗಿ ಇಲ್ಲಿಂದ. ಇವ್ರನ್ನ ಇಲ್ಲಿಂದ ಕಳಿಸ್ಬೇಕಾ? ನೀವ್ ಹೊರಡಿ ಅಂತ ವೇದಗೂ ಸೌಂದರ್ಯಗೂ ಹೇಳ್ತಾನೆ. ಅವ್ರಿಬ್ರು ಅಲ್ಲಿಂದ ಹೋಗ್ತಾರೆ. ಅವರೆಲ್ಲ ಹೋಗಾಯ್ತಲ್ಲ, ನೀವೆಂತ ಕೆಲ್ಸ ಅಂತ ವೀರ ಹೇಳ್ತಾನೆ. ನೀವು ಜಾಗ ಖಾಲಿ ಮಾಡಿ ಇಲ್ಲಿಂದ ಅಂತ ಪೊಲೀಸ್ ಹೇಳ್ತಾರೆ. ನಾವು ಹೊರಡ್ತೀವಿ ಮಾರ್ರೆ, ನೀವು ಹೊರಡಿ ಇಲ್ಲಿಂದ ಫಸ್ಟ್ ಅಂತ ವೀರ ಹೇಳ್ತಾನೆ. ಸೌಂದರ್ಯ ಮತ್ತೆ ವೇದ ಇಬ್ರು ಮನೆಗ್ ಬರ್ತಾರೆ. ವೇದ, ಅಲ್ಲಿ ನಡೆದದ್ದು ಮನೆಗ್ ಯಾರಿಗೂ ಸಹ ಹೇಳ್ಬೇಡ, ಅದ್ರಿಂದ ಎಲ್ರಿಗೂ ಬೇಜಾರಾಗ್ತದೆ, ಎಲ್ಲ ಸರಿ ಹೋಗ್ತದೆ, ನೀನ್ ತಲೆ ಬಿಸಿ ಮಾಡ್ಬೇಡ ಅಂತ ಸೌಂದರ್ಯ ಹೇಳಿ ಅಲ್ಲಿಂದ ಹೋಗ್ತಾಳೆ. ವೇದ, ಇಷ್ಟೊತ್ತು ಎಲ್ಲೇ ಹೋಗಿದ್ರಿ, ಯಾಕೆ ಇಷ್ಟು ತಡ ಆಯ್ತು ಅಂತ ಉಮಾ ಕೇಳ್ತಾರೆ. ಆ ದೇವಕಿ ಬಾಯಿ, ನಿಂಗ್ ಗೊತ್ತಲ್ಲ, ಸೌಂದರ್ಯ ನಿನ್ ಜೊತೆ ಬಂದಿದ್ದೆ ದೊಡ್ಡ ತಪ್ಪು ಅನ್ನೋ ತರ ಮಾತಾಡ್ಬಿಟ್ರು, ಅದನ್ನೇ ದೊಡ್ಡ ವಿಷಯ ಮಾಡ್ಬಿಟ್ರು ಅಂತ ಜಯಣ್ಣ ಹೇಳ್ತಾರೆ. ಮಗಳೇ ವೇದ, ಎಂತ ಆಯ್ತು? ಎಂತಕ್ಕೆ ಬೇಜಾರಲ್ಲಿದ್ದೀರಾ? ಯಾಕ್ ಮಗಳೇ, ಏನಾದ್ರೂ ಚಿಂತೆ ಮಾಡ್ತಿದ್ಯಾ ಕಂದ? ಆವಾಗಿಂದ ನಾವಿಬ್ರು ಮಾತಾಡ್ತಾನೆ ಇದೀವಿ, ಎಂತ ಆಯ್ತು ಅಂತಾದ್ರೂ ಹೇಳೆ ಅಂತ ಉಮಾ ಹೇಳ್ತಾರೆ. ಎಂತ ಇರ್ತದೆ ಉಮಾ, ಈ ಮನೇನ ಇನ್ ಮುಂದೆ ಹೇಗ್ ನಡ್ಸೋದ್ ಅನ್ನೋದ್ ಬಿಟ್ರೆ ಇನ್ ಯಾವ ಚಿಂತೆ ಇರ್ತದೆ ಇವಳಿಗೆ ಅಂತ ಜಯಣ್ಣ ಹೇಳ್ತಾರೆ. ನಾನೊಂದು ಯೋಚನೆ ಮಾಡಿದ್ದೇನೆ, ಹಾಗೆ ಕೂರುವುದಕ್ಕಿಂತ ಹಪ್ಪಳ ಸಂಡಿಗೆ ಮಾಡಿದರೆ ಹೇಗೆ ಅಂತ ಉಮಾ ಹೇಳ್ತಾರೆ. ಒಳ್ಳೆ ಉಪಾಯ, ಇದು ನನ್ನ ತಲೆಗೆ ಒಳ್ದಿರ್ಲಿಲ್ಲ, ಈ ಯೋಚನೆ ಸಹ ಮಾಡ್ಬೋದು ನಾವು, ಖರ್ಚು ಸಹ ಕಡಿಮೆ ಇರ್ತದೆ ಅಂತ ಜಯಣ್ಣ ಹೇಳ್ತಾರೆ. ಹೌದು ಪಪ್ಪ, ಇದನ್ ಮಾಡ್ಲಿಕ್ಕೆ ಅಂಗಡಿ ಆಗ್ಬೇಕಂತ ಏನಿಲ್ಲ, ಈಗ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾವು ಮನೆಯಲ್ಲಿ ಸಹ ಕೂತ್ ಮಾಡ್ಬೋದು ಅಂತ ಪ್ರಣಿ ಹೇಳ್ತಾನೆ. ಇದಕ್ಕಾದ್ರೆ ನಾನು ಸಹ ಸಹಾಯ ಮಾಡ್ಬೋದು ಅಂತ ಉಮಾ ಹೇಳ್ತಾರೆ. ಆದ್ರೂನು ಇದನ್ ಮಾಡ್ಲಿಕ್ಕೆ ಮತ್ತೆ ಬಂಡವಾಳ ಹಾಕ್ಬೇಕಾಗುತ್ತೆ, ನಮ್ಮ ಹತ್ರ ಹೇಗೂ ಫ್ಯಾನ್ಸಿ ಡ್ರೆಸ್ ಉಂಟು, ಇದನ್ ಮಾಡಿದ್ರೆ ಅದಕ್ಕೆ ಹಾಕಿರೋ ಬಂಡವಾಳ ವೇಸ್ಟ್ ಆಗ್ತದೆ, ಅದಕ್ಕಿಂತ ನಾವು ಫ್ಯಾನ್ಸಿ ಸ್ಟೋರ್ ಹಾಕೋದೇ ಒಳ್ಳೇದಾ ಅಂತ ಪ್ರಣಿ ಹೇಳ್ತಾನೆ. ಇದು ಚಂದ ಉಂಟು, ಆದ್ರೆ ಈ ಹಪ್ಪಳ ಸಂಡಿಗೆ ಒಟ್ಟಿಗೆ ನಿಪ್ಪಟ್ಟು ಖಾರದ ಕಡ್ಡಿ ಮಾಡಿದ್ರೆ ಚಂದಾಗಿರ್ತದೆ, ಜೊತೆಗೆ ಕ್ವಾಲಿಟಿ ಕೊಟ್ರೆ ಜನ ಕೊಂಡ್ಕೋತಾರೆ ಅಂತ ಜಯಣ್ಣ ಹೇಳ್ತಾರೆ. ಒಂದ್ ಐಡಿಯಾ ಅಕ್ಕ, ನೀನ್ ಹೇಗೂ ಚಂದ ಪೇಂಟಿಂಗ್ ಮಾಡ್ತೀಯ ಅಲ್ವಾ, ಅದನ್ನ ಮಾಡಿ ಮಾರಿದ್ರೆ ಆಗೋದಿಲ್ವಾ? ಅದ್ರಲ್ಲಿ ಸಹ ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಪ್ರಣಿ ಹೇಳ್ತಾನೆ. ವೇದ, ಇದಕ್ಕೆ ನೀನ್ ಎಂತ ಹೇಳ್ತೀಯಾ ಅಂತ ಉಮಾ ಹೇಳ್ತಾರೆ. ನೋಡುವ, ಎಂತಾದ್ರೂ ಮಾಡುವ ಆಯ್ತಾ, ನಂಗೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಟೈಮ್ ಕೊಡಿ ಅಂತ ಹೇಳಿ ವೇದ ಒಳಗಡೆ ಹೋಗ್ಬಿಡ್ತಾಳೆ. ಇದೇನಿದು, ಯಾವಾಗ್ಲೂ ನಮ್ಗೆ ಧೈರ್ಯ ಹೇಳಿ ಹೋಗ್ತಾ ಇದ್ದವಳು ಈಗ ಯೋಚನೆ ಮಾಡ್ತೀನಿ ಅಂತ ಹೇಳೋದ್ಲಲ್ಲ ಅಂತ ಜಯಣ್ಣ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ರಮ್ ನ ಕೂಕೊಂಡು ವೀರ ಬರ್ತಾನೆ. ವಿಕ್ರಮ್, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಮಾರ್ರೆ ಅಂತ ವೀರ ಹೇಳ್ತಾನೆ. ಒಂದ್ ಇಂಪಾರ್ಟೆಂಟ್ ಕೆಲಸ ಉಂಟು, ಆಮೇಲೆ ಮಾತಾಡುವ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ. ಇದು ಇಂಪಾರ್ಟೆಂಟ್ ವಿಷಯನೇ ಮಾರ್ರೆ ಅಂತ ವೀರ ಹೇಳ್ತಾನೆ. ಅದೆಂತ ಮಾರ್ರೆ ಅಂತ ವಿಕ್ರಮ್ ಕೇಳ್ತಾನೆ. ಕುಡ್ದಿರೋದು ಇಳ್ದಿದೆ ಅಲ್ವಾ, ನೀನು ಎಂತ ಮಾಡ್ದೆ ಗೊತ್ತುಂಟಾ ನಿಂಗೆ ಅಂತ ವೀರ ಕೇಳ್ತಾನೆ. ಎಂತ? ನಾವೆಲ್ಲರೂ ಸೇರಿ ದೊಡ್ಡದಾಗಿ ಪಾರ್ಟಿ ಮಾಡಿದ್ವಿ ಅಂತ ವಿಕ್ರಮ್ ಹೇಳ್ತಾನೆ. ಪಾರ್ಟಿ ಮಾಡಿದ್ಮೇಲೆ ಎಂತ ಮಾಡ್ದೆ ಅಂತ ಗೊತ್ತುಂಟಾ ನಿಂಗೆ ಅಂತ ವೀರ ಕೇಳ್ತಾನೆ. ಅದೆಂತ ವಿಷಯ ಡೈರೆಕ್ಟ್ ಆಗಿ ಹೇಳ ಅಂತ ವಿಕ್ರಮ್ ಕೇಳ್ತಾನೆ. ನೆನೆ ವೇದ ಬಂದಿದ್ಲು ಗೊತ್ತಾ, ಆ ವೇದ ಬಂದದ್ದು ನಿನ್ಗೆ ಕುಡ್ದಿದ್ ಮತ್ತಲ್ಲಿ ಮರ್ತೋಗಿದೆ ಅಲ್ಲ ಅಂತ ವೀರ ಹೇಳ್ತಾನೆ. ಅದು ನಮ್ಮ ಭ್ರಮೆ ಅಲ್ಲ ಮಾರಾಯರೆ ಅಂತ ವಿಕ್ರಮ್ ಹೇಳ್ತಾನೆ. ಭ್ರಮೆ ಸಹ ಅಲ್ಲ, ನಿನ್ನ ಕರ್ಮ ಸಹ ಅಲ್ಲ, ಅವಳು ಬಂದದ್ದು ನಿಜವೇ, ಅವಳ ಜೊತೆ ಜಗಳ ಆಡಿದ್ದು ನಿಜವೇ ಅಂತ ವೀರ ಹೇಳ್ತಾನೆ. ಎಂತದ, ಬರೀ ಬೈದ್ ಕಳ್ಸಿದೀನಿ ಅಷ್ಟೇ ಅಲ್ಲ, ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ತೀಯಲ್ಲ ಅಂತ ವಿಕ್ರಮ್ ಕೇಳ್ತಾನೆ. ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ದೆ ಗೊತ್ತುಂಟಾ ನಿಂಗೆ? ಅವಳ ಕೈ ಹಿಡ್ದಿದ್ದೇನು, ಅವಳ ಕೈ ಹಿಡ್ದು ಬೆಂಕಿ ಸುತ್ತಿದ್ದೇನು, ಅವಳಿಗೆ ಚಾಲೆಂಜ್ ಮಾಡಿದ್ದೇನು, ಪ್ರಮಾಣ ಮಾಡಿದ್ದೇನು ಅಂತ ವೀರ ಹೇಳ್ತಾನೆ. ಮಂಡೆ ಸಮ ಉಂಟಾ ನಿಂಗೆ? ನಿಂಗೆ ಕುಡ್ದಿದ್ ಜಾಸ್ತಿ ಆಗಿದ್ಯಾ, ಲೈಟ್ ಆಗಿ ಕನ್ಸ್ ಬಿದ್ದಿರ್ಬೇಕು ನಿಂಗೆ ಅಂತ ವಿಕ್ರಮ್ ಹೇಳ್ತಾನೆ. ಹೌದಪ್ಪ, ಕನ್ಸು ಅದು ನಂದಲ್ಲ ಮಾರ್ರೆ, ಕನ್ಸು ಅಂತ ಹೇಳಿ ನಿಜವಾಗ್ಲೂ ಮಾಡಿದ್ದು ನೀನು, ಅಲ್ಲಿ ಎಂತೆಲ್ಲ ಆಯ್ತು ಗೊತ್ತುಂಟಾ ನಿಂಗೆ ಅಂತ ಹೇಳಿ ಆಗಿರೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ವೀರ. ಅಲ್ಲ ಮಾರ್ರೆ, ಅಷ್ಟೆಲ್ಲ ಕ್ರಿಯೇಟ್ ಮಾಡಿದ್ನ ನಾನು, ಪಾಪ ಹುಡ್ಗಿ ಮಾರ್ರೆ, ರಾತ್ರಿ ಟೈಮ್ ಬೇರೆ, ನಾನ್ ನಡ್ಕೊಂಡಿದ್ದು ತಪ್ಪಲ್ವಾ ಅಂತ ವಿಕ್ರಮ್ ಹೇಳ್ತಾನೆ. ಎಲ್ಲ ಓಕೆ, ಆದ್ರೆ ನೀನ್ ಅವಳ ಕೈ ಹಿಡ್ದು ಬೆಂಕಿ ಸುತ್ತಲ್ಲ, ಆ ಸೀನ್ ಸ್ವಲ್ಪ ಓವರ್ ಆಯ್ತು ಅಂತ ವೀರ ಹೇಳ್ತಾನೆ. ಅವಳಗ್ ಬೇಜಾರಿದ್ಕೆ ನಂಗೇನ್ ಖುಷಿ ಉಂಟಾ, ಆದ್ರೆ ನಾನ್ ಇದು ಮಾಡಿದ್ನಲ್ಲ ಅದ್ ನನಗೆ ಸ್ವಲ್ಪ ಬೇಜಾರಾಗ್ತಾ ಉಂಟು. ಅಲ್ಲ, ಇದುವರೆಗೂ ನಾನು ಯಾವ ಹುಡ್ಗಿದಾದ್ರೂ ಕೈ ಮುಟ್ಟಿದೀನಾ ಅಂತ ವಿಕ್ರಮ್ ಹೇಳ್ತಾನೆ. ಹೀಗ್ ಮುಟ್ತಲ್ಲಪ್ಪ, ನಂಗೆ ಗೊತ್ತುಂಟು ನಿಂಗೆ ಯಾವ್ದು ನೆನ್ಪಿರೋದಿಲ್ಲ ಅಂತ, ಅದನ್ನೇ ಹೇಳ್ಲಿಕ್ ಬಂದೆ. ಎಷ್ಟು ಸಲ ಹೇಳಿದೀನಿ ಜಾಸ್ತಿ ಕುಡಿಬೇಡ ಅಂತ, ಆದ್ರೂನು ಕುಡ್ದು ಸಾಯ್ತೀಯ, ಹೋಗ್ಲಿ ಬಿಡು, ಆದದ್ದಾಯ್ತು, ಅದೆಂತದ ಇಂಪಾರ್ಟೆಂಟ್ ಕೆಲ್ಸ ಅಂತ ಹೇಳ್ದಿಯಲ್ಲ ಅದನ್ ನೋಡು ಅಂತ ಹೇಳಿ ವೀರ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್
ನೆಕ್ಸ್ಟ್ ನಲ್ಲಿ ವೇದ ಮತ್ತೆ ಮನೆಯವರು ಕೃಷ್ಣನ್ ಮುಂದೆ ನಿಂತು ಎಲ್ರು ಕೈ ಮುಗ್ದು ಕೃಷ್ಣನ್ ಹತ್ರ ಕೇಳ್ತಾ ಇರ್ತಾರೆ, ಕೃಷ್ಣ ನಾನ್ ನಿನ್ನನ್ನೇ ನಂಬಿದ್ದೇನೆ, ನೀನೇ ನಂಗೆ ಒಂದು ದಾರಿ ತೋರ್ಸ್ಬೇಕು. ನಾನ್ ಇದಿವರೆಗೂ ನಿನ್ನ ಹತ್ರ ನಂಗೆ ಅದು ಬೇಕು ಇದು ಬೇಕು ಅಂತ ಏನು ಕೇಳಿಲ್ಲ, ಹಣ ಐಶ್ವರ್ಯ ಇದೆಲ್ಲ ಕೊಡು ಅಂತ ಸಹ ಕೇಳಿಲ್ಲ. ಆದ್ರೆ ಈಗ ಒಂದ್ ಕೇಳ್ತೇನೆ, ನಮ್ಮ ದುಡಿಮೆಯಿಂದ ನಾವು ತಿನ್ನೋ ತರ ಮಾಡು ಕೃಷ್ಣ, ನ್ಯಾಯವಾಗಿರೋ ಯಾವ ಕೆಲ್ಸ ಆದ್ರೂ ಪರವಾಗಿಲ್ಲ ನಾನ್ ಮಾಡ್ತೇನೆ, ಆದ್ರೆ ಅದಕ್ಕೆ ಒಂದೇ ಒಂದ್ ಅವಕಾಶ ಕಣ್ಮುಂದೆ ಬರುವಾಗೆ ಮಾಡು ಸಾಕು. ನಿನ್ ದಮ್ಮಯ್ಯ ಕೃಷ್ಣ, ನಿಂಗೆ ಗೊತ್ತುಂಟಲ್ವಾ ನನ್ ಕಷ್ಟಗಳೆಲ್ಲ ನಾನ್ ನಿನ್ನ ಹತ್ರನೇ ಹೇಳ್ಕೊಡೋದು, ಇದು ಒಂದೇ ಒಂದ್ ಸಹಾಯ ಮಾಡ್ಬಿಡು ಅಂತ ವೇದ ಕೇಳ್ತಿರ್ತಾಳೆ. ದೇವ್ರೆ, ನಾವ್ ಜೀವನ ನಡೆಸ್ಲಿಕ್ಕಿದ್ದ ಒಂದೇ ಒಂದ್ ಆಧಾರ ಅಂದ್ರೆ ಆ ಅಂಗಡಿ, ಆ ಆಸರೆ ಕೂಡ ಮೋಸ್ಕಾರಿಂದ ಕೈ ತಪ್ಪೋಗಾಯ್ತು. ನಾವ್ ಎಂತ ಮಾಡ್ಲಿಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಸಣ್ಣ ಉಳ್ಕಡ್ಡಿ ಅವಕಾಶ ಸಿಕ್ಕಿದ್ರುನು ನಾವು ಬೆಳೆಸ್ಕೋತೇವೆ, ಆದ್ರೆ ಅದನ್ನ ತೋರ್ಸೋ ಜವಾಬ್ದಾರಿ ಮಾತ್ರ ನಿಂದು ಅಂತ ಉಮಾ ಹೇಳ್ತಾರೆ. ಒಬ್ರಿಗೆ ಮೋಸ ಮಾಡಿಲ್ಲ, ಒಬ್ರಿಗೆ ವಂಚನೆ ಮಾಡಿಲ್ಲ, ಕಷ್ಟಪಟ್ಟು ದುಡಿತಾ ಇದ್ದ ಕುಟುಂಬಕ್ಕೆ ಈಗ ಅಂಗಡಿ ಕೂಡ ಇಲ್ಲ, ದೊಡ್ಡ ಆಘಾತ ಆಗಿದೆ, ಕಷ್ಟಪಟ್ಟು ಗಳಿಸಿದ ಹಣ ಜಾಗ ಎಲ್ಲ ಹೋಯ್ತು, ಈಗ ಬೀದಿಯಲ್ಲಿ ನಿಲ್ಲೋ ಪರಿಸ್ಥಿತಿ. ಈ ಕಷ್ಟಕ್ಕೆಲ್ಲ ಪರಿಹಾರನ ನೀನೇ ತೋರಿಸ್ಬೇಕು ಕೃಷ್ಣ ಅಂತ ಜಯಣ್ಣ ಕೇಳ್ತಿರ್ತಾರೆ. ನೆಕ್ಸ್ಟ್ ನಲ್ಲಿ ವಿಕ್ರಮ್ ರೆಡಿಯಾಗಿ ಹೋಗ್ತಾ ಇರ್ತಾನೆ. ಅಷ್ಟ್ರಲ್ಲಿ ದಾಮೋದರ್ ಬಂದು, ವಿಕ್ರಮ್ ಏನ್ ಗೊತ್ತುಂಟಾ, ನಾವು ಉಡುಪಿಗೆ ಹೋಗ್ಲಿಕ್ಕಿದೆ, ಅಲ್ಲಿ ಒಂದ್ ಕೆಲ್ಸ ಉಂಟು ಮಲ್ಪೆಲಿ, ಒಂದ್ ಡೀಲ್ ಇದೆ, ಇವತ್ ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಬೇಕು ಅಂತ ದಾಮೋದರ್ ಹೇಳ್ತಾರೆ. ನೀವ್ ಹೋಗ್ ಬನ್ನಿ ಪಪ್ಪ, ನಾನಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ನಾನಿಲ್ಲ ಅಂದ್ರೆ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ದಾಮೋದರ್ ಕೇಳ್ತಾರೆ. ಇಲ್ಲೇ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲ್ಸ ಉಂಟಂತ ವಿಕ್ರಮ್ ಹೇಳ್ತಾನೆ. ಅದೇ ಏನ್ ಕೆಲ್ಸ, ಎಲ್ಲಿಗೆ ಹೋಗ್ತಾ ಇರೋದು ಅಂತ ದಾಮೋದರ್ ಕೇಳ್ತಾರೆ. ಏನೋ ಒಂದ್ ಕೆಲ್ಸ ಇದೆ ಬಿಡಿ ಪಪ್ಪ ಅಂತ ವಿಕ್ರಮ್ ಹೇಳ್ತಾನೆ. ಬಿಡೋದಿಲ್ಲ, ಯಾಕೆ ಬಿಡ್ಬೇಕು, ಸರಿ ಆಯ್ತು ಒಂದು ಕೆಲಸ ಮಾಡುವ, ನೀನ್ ಅದೇನೋ ಕೆಲ್ಸ ಇದೆ ಅಂತ ಹೇಳಿದಲ್ಲ, ಮೊದಲು ಅಲ್ಲಿಗೆ ಹೋಗುವ, ಅದನ್ನ ಮುಗಿಸಿ ನಂತರ ನಾವು ಉಡುಪಿಗೆ ಹೋಗುವ ಅಂತ ದಾಮೋದರ್ ಹೇಳ್ತಾರೆ. ಇಲ್ಲ ಪಪ್ಪ, ಆ ಕೆಲ್ಸನ ನಾನು ಒಬ್ನೇ ಹೋಗಿ ಮಾಡ್ಬೇಕು, ಅಣ್ಣ ಇದಾರಲ್ಲ ಕರ್ಕೊಂಡ್ ಹೋಗಿ ಅವನ್ನ ಅಂತ ವಿಕ್ರಮ್ ಹೇಳ್ತಾನೆ. ಅಲ್ಲ ನನ್ಗೆ ನೀನ್ ಅದೆಂತ ಗನಂದರಿ ಕೆಲ್ಸ ಮಾಡ್ಲಿಕ್ಕೆ ಹೋಗ್ತಾ ಇದೀಯ ಅಂತ ಗೊತ್ತಾಗ್ಬೇಕು, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ದಾಮೋದರ್ ಕೇಳ್ತಾರೆ. ಅಪ್ಪ ಪ್ಲೀಸ್, ಏನೋ ಒಂದ್ ಕೆಲ್ಸ ಇದೆ ಅಂತ ಹೇಳ್ದೆ ತಾನೆ ಅಂತ ವಿಕ್ರಮ್ ಹೇಳ್ತಾನೆ. ಇಲ್ ನೋಡ, ಈ ಫೀಲ್ಡ್ ನಲ್ಲಿ ನೀನ್ ಬೆಳಿಲಿಕ್ಕೆ ನಾನು ಕಾರಣ, ನೆನ್ಪಿರ್ಲಿ ನಿನ್ಗೆ ಅಂತ ದಾಮೋದರ್ ಹೇಳ್ತಾರೆ. ಅದೆಲ್ಲ ಗೊತ್ತುಂಟು ಪಪ್ಪ, ಸುಮ್ನೆ ತಲೆ ಕೆಡ್ಸ್ಕೋಬೇಡಿ ನೀವು ಅಂತ ವಿಕ್ರಮ್ ಹೇಳ್ತಾನೆ. ನಾನ್ ತಲೆ ಕೆಡ್ಸ್ಕೊಂತೇನೆ, ನಿನ್ಗೇನು, ಕಷ್ಟಪಟ್ಟು ಈ ಹಂತಕ್ಕೆ ನಿನ್ನ ಬೆಳೆಸಿದ್ದು ನಾನು, ನಾಳೆ ಈ ಕೋಟೆನ ಆಳ್ಬೇಕಾಗಿರೋದು ನೀನು, ತಮಾಷೆ ಬೇಡ, ಎಲ್ಲಿ ಹೋಗ್ತಾ ಇದೀಯಾ, ಏನ್ ಕೆಲ್ಸ ಅಂತ ಹೇಳು ಅಂತ ದಾಮೋದರ್ ಕೇಳ್ತಾರೆ. ವೇದ ಮನೆಗೆ ಹೋಗ್ತಾ ಇದ್ದಾನೆ ಅಂತ ವಿಕ್ರಮ್ ಹೇಳ್ತಾನೆ. ಓ ವೇದಾಳ ಮನೆಗೆ ಅಂತ ದಾಮೋದರ್ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಅಜ್ಜ ಚಪ್ಪಾಳೆ ಹೊಡ್ಕೊಂಡ್ ಬರ್ತಾರೆ. ಒಳ್ಳೆ ಕೆಲ್ಸ ಮೊಮ್ಮಗ್ನೆ, ಹೋಗಿ ಬಾ ನೀನು ಅಂತ ಅಜ್ಜ ಹೇಳ್ತಾರೆ. ಅಪ್ಪ ನೀವು ಸುಮ್ನೆ ಇರಿ, ಒಂದು ಮಾತು ಸಹ ಆಡಂಗಿಲ್ಲ ನೀವು, ಇಲ್ಲಿ ಕೇಳ ವಿಕ್ರಮ್, ನೀನು ವೇದ ಎಂದೇ ಬಿದ್ದಂಗೆಲ್ಲ ನಿನ್ನ ಲೈಫ್ ಹಾಳಾಗ್ತದೆ, ಈ ಹೆಂಗಸರ್ ಇರೋದೇ ನಮ್ಮ ನಾಶಕ್ಕೆ, ಅದು ನಿಂಗೂ ಚೆನ್ನಾಗ್ ಗೊತ್ತಿದೆ, ನಿನ್ನ ತಾಯಿಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ನಿಂಗೆ ಅಂತ ದಾಮೋದರ್ ಹೇಳ್ತಾರೆ. ಪಪ್ಪ ನಾನು ಏನೋ ಒಂದ್ ಮಾಡ್ಬೇಕಂತ ಅನ್ಕೊಂಡಿದೀನಿ, ಅದನ್ನ ಮಾಡಿ ಮುಗಿಸ್ತೇನೆ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ. ನೋಡ, ಈ ಹೆಂಗಸರ ವಿಷಯದಲ್ಲಿ ಮಾಡಿ ಮುಗಿಸ್ತೇನೆ ಅನ್ನೋ ಮಾತು ಅದು ಎಂದಿಗೂ ಸಾಧ್ಯ ಇಲ್ಲ, ಆಗೋದು ಇಲ್ಲ, ಅವ್ರು ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ, ನಮ್ಗೆ ಗೊತ್ತೂ ಆಗೋದಿಲ್ಲ, ಒಮ್ಮೆಲೆ ಬಾವಿಗೆ ಬಿದ್ದಾಗ ಅಯ್ಯೋ ನಾವು ಬಿದ್ದೇವಲ್ಲ ಅಂತ ಆಗ ಅನ್ಸೋದು ನಮ್ಗೆ. ನೋಡು ವಿಕ್ರಮ್, ಇವತ್ತೇ ಈ ವೇದಾಳ ವಿಷಯನ ನಿನ್ ಮನ್ಸಿನಿಂದ ತೆಗೆದ್ಬಿಡು, ಇಲ್ಲ ಅಂದ್ರೆ ನಿನ್ನ ಬದುಕು ಹಾಳಾಗ್ಬಿಡ್ತದೆ ಅಂತ ದಾಮೋದರ್ ಹೇಳ್ತಾರೆ. ನನ್ಗೂ ಬುದ್ಧಿ ಇದೆ ಪಪ್ಪ, ನಾನು ಜಗತ್ ನೋಡಿದೀನಿ ಅಂತ ವಿಕ್ರಮ್ ಹೇಳ್ತಾನೆ. ಇಲ್ಲ ವಿಕ್ರಮ್, ನೀನ್ ನೋಡಿರೋದು ತುಂಬಾ ಚಿಕ್ಕ ಜಗತ್ತು, ನಾನ್ ತುಂಬಾ ಅನುಭವಿಸಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹೆಣ್ಣಿನ ಹಿಂದೆ ಬಿದ್ದು ಗೆದ್ದವರು ಯಾರೂ ಇಲ್ಲ, ರಾವಣನಿಂದ ದುರ್ಯೋಧನವರೆಗೂ ಎಲ್ರೂ ಸೋತವ್ರೆ, ಇನ್ನು ನೀನ್ ಯಾರು ಅಂತ ದಾಮೋದರ್ ಕೇಳ್ತಾರೆ. ನಾನು ವಿಕ್ರಮ್ ಪಪ್ಪ, ಈ ಇತಿಹಾಸ ಎಲ್ಲ ನನಗ್ ಬೇಡ ಆಯ್ತಾ, ನಾಳೆಯಿಂದ ಜನ ಒಂದು ಇತಿಹಾಸನೇ ನೋಡ್ತಾರೆ, ಅದು ನಂದು, ನಾನೇ ಬೆಸ್ಟ್ ಎಕ್ಸಾಂಪಲ್ ಆಗ್ತೀನಿ ಎಲ್ರಿಗೂ, ಇಲ್ಲಿವರೆಗೂ ಜೀವನ ಕಟ್ಕೊಟ್ಟಿದೀರಾ, ಅದಕ್ಕೋಸ್ಕರ ಥ್ಯಾಂಕ್ಸ್ ಆಯ್ತಾ, ಇನ್ನು ಮುಂದೆ ನಾನು ನಡ್ಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಲ್ವಾ, ಆ ಜವಾಬ್ದಾರಿ ನಂಗಿದೆ ಅಲ್ವಾ, ನಾನು ಅದನ್ನ ನೋಡ್ಕೊಂತೀನಿ, ತುಂಬಾನೇ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರೋದು. ನೋಡಿ ಪಪ್ಪ, ನಂಗೆ ತುಂಬಾ ಬುದ್ಧಿ ಉಂಟು ಆಯ್ತಾ, ಹಾಗಾಗಿ ಇನ್ನೊಬ್ರು ಹೊಸ್ದಾಗ್ ಬುದ್ಧಿ ಹೇಳಿದ್ರೆ ಅದನ್ನ ತಗೊಳಕ್ಕೆ ನಂಗೆ ಸಮಸ್ಯೆ ಆಗ್ತದೆ, ಇರಿಟೇಟ್ ಆಗ್ತದೆ ನಂಗೆ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗ್ಬಿಡ್ತಾನೆ. ಹೇ ದಾಮೋದರ, ನಿನ್ನ ಮಗ ಪಾರ್ಕಿಂಗ್ ಡೈಲಾಗ್ ಹೊಡೆದು ಹೋದ ಅಲ್ವಾ ಅಂತ ಅಜ್ಜ ಹೇಳ್ತಾರೆ. ನಿಮ್ಮಿಂದಾನೇ ಹಾಳಾದದ್ದು. ನೆಕ್ಸ್ಟ್ ಸೀನ್ ನಲ್ಲಿ ಉಮಾ ದೋಸೆ ಮಾಡಿ, ಸೌಂದರ್ಯ ತಗೋ ಬಿಸಿ ಬಿಸಿ ಇದೆ, ಸ್ವಲ್ಪ ಚಟ್ನಿ ತರಲಾ ಅಂತ ಕೇಳ್ತಾಳೆ. ಬೇಡ ದೊಡ್ಡಮ್ಮ ಸಾಕು ಅಂತ ಸೌಂದರ್ಯ ಹೇಳ್ತಾಳೆ. ವೇದ ನಿಂಗೂ ಬಿಸಿ ದೋಸೆ ತಂದ್ಕೊಡ್ಲಾ ಅಂತ ಉಮಾ ಕೇಳ್ತಾರೆ. ಇಲ್ಲಮ್ಮ ಬೇಡ ನಂಗೆ ಅಂತ ವೇದ ಹೇಳ್ತಾಳೆ. ವೇದ ನೀನ್ ಎಂತಕ್ಕೆ ಮಂಡ ಬಿಸಿ ಮಾಡೋದು, ಈಗ ಆದದಾಗಿ ಹೋಗಿದೆ ಅಲ್ಲ, ದುಡ್ದು ತಿನ್ನೋರ್ಗೆ ಬೇಕಾದಷ್ಟು ದಾರಿ ಸಿಗ್ತದೆ, ಸುಮ್ನೆ ಮಂಡೆ ಬಿಸಿ ಮಾಡ್ಬೇಡ ನೀನು ಅಂತ ಸೌಂದರ್ಯ ಹೇಳ್ತಾಳೆ. ಅಲ್ಲ ನಮ್ಮ ಕತೆ ಬಿಡು ಮಾರಾಯ್ತಿ, ಪಾಪ ಕಿಟ್ಟಿ ಅವನಿಗೆ ಅದೊಂದೇ ದುಡಿಮೆ ಇದ್ದದ್ದು, ಈಗ ಅವನು ಎಲ್ಲಿ ಹೋಗ್ಬೇಕು ಅಂತ ವೇದ ಕೇಳ್ತಾಳೆ. ಅದಕ್ಕೀಗ ಎಂತ ಮಾಡ್ಲಿಕ್ಕಾಗ್ತದೆ ನೋಡು, ಇನ್ನೊಬ್ರ ಪಾಪ ಪುಣ್ಯದ ಬಗ್ಗೆ ಯೋಚನೆ ಇದ್ದವರು ಯಾರು ಸಹ ಮೋಸ ಮಾಡುದಿಲ್ಲ, ಆದ್ರೆ ಆ ಶೆಟ್ರ ಕಡೆಯವರು ಹಣದ ಪಿಸಾಚಿಗಳು ಅಲ್ಲ, ಆ ಶೆಟ್ಟಿಗೆ ಕೂತು ತಿನ್ನುವಷ್ಟು ಹಣ ಆಸ್ತಿ ಎಲ್ಲ ಸಹ ಉಂಟು, ಆದ್ರೂ ನಮ್ಮಂತವ್ರ ಜೀವ ತಿಂದಿದ್ರೆ ಅವನಿಗೆ ಸಮಾಧಾನ ಆಗೋದಿಲ್ಲ ಅಲ್ಲ ಅಂತ ಸೌಂದರ್ಯ ಹೇಳ್ತಾಳೆ. ಅಕ್ಕ ಅವ್ರು ನನ್ ಮೇಲೆ ಅಷ್ಟು ದ್ವೇಷ ತೀರ್ಸ್ಕೊಳ್ಳುವಂತದ್ದು ನಾನ್ ತಪ್ಪಿ ಎಂತ ಮಾಡ್ದೆ, ಅದೊಂದು ಗಾದೆ ಇದೆ ಗೊತ್ತುಂಟಾ, ಹುಟ್ಟುಗುಣ ಸುಟ್ರು ಹೋಗೋದಿಲ್ಲ ಅಂತ, ಹಾಗೆ ಎಲ್ಲಿ ತಪ್ಪು ನಡೀತಾ ಇದ್ರು, ಎಲ್ಲಿ ಅನ್ಯಾಯ ನಡೀತಾ ಇದ್ರು ಹೋಗ್ತೀನಿ ತಡಿಲಿಕ್ಕೆ. ಅವತ್ತು ಬೀದಿಲಿ ಯಾರ್ದೋ ಚರ್ಮ ಸುಲಿತಾ ಇದ್ದ ಅವನು, ಅದನ್ನ ತಡಿಲಿಕ್ಕೆ ಅಂತ ಓದೋದಷ್ಟೇ, ಮಾತಲ್ಲಿ ತಡೆದೆ ಅಕ್ಕ ನಾನು, ಅವನು ಕೇಳ್ದೆ ಇದ್ದಾಗ ಒಂದ್ ಏಟ್ ಬಾರಿಸ್ದೆ, ಅದಕ್ಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಕಿತ್ತ ಅಂತ ವೇದ ಹೇಳ್ತಾಳೆ.
ಇಂಥವ್ರಿಗೆಲ್ಲ ಸತ್ಯಕ್ಕಿಂತ ಸೊಕ್ಕೆ ಮುಖ್ಯ, ಅವರ ಮರ್ಯಾದೆಗಿಂತ ಪ್ರತಿಷ್ಠೆಯೇ ಮುಖ್ಯ ಆಗಿರ್ತದೆ ಅಂತ ಸೌಂದರ್ಯ ಹೇಳ್ತಾಳೆ. ಆದ್ರೂನು ಕೆಲವೊಂದ್ಸಲ ಇದೆಲ್ಲ ನನ್ನಿಂದಾನೇ ಆಗಿದ್ದು ಅಂತ ಆಗ್ತದೆ ಅಕ್ಕ, ನಂಗೆ ಎಂತಾದ್ರೂ ಮಾಡ್ಕೊಂಡ್ ಸಾಯ್ಲಿ ನನ್ಗೆ ಯಾಕೆ ಅಂತ ಸುಮ್ಮನಿದ್ದಿದ್ರೆ ಅಂಗಡಿ ಆದ್ರೂ ಉಳಿತಾ ಇತ್ತು ಅಂತ ವೇದ ಹೇಳ್ತಾಳೆ. ನೋಡ್ ವೇದ, ಕೆಲವೊಮ್ಮೆ ಎಲ್ಲದಕ್ಕಿಂತ ಮುಖ್ಯ ಮರ್ಯಾದೆ, ನೆನ್ಪಿಟ್ಕೋ ಅದನ್ನ ಅಂತ ಸೌಂದರ್ಯ ಹೇಳ್ತಾ ಇರ್ತಾಳೆ. ವೇದ ಹಿಂದೆ ತಿರುಗಿ ನೋಡ್ತಾಳೆ, ಅಲ್ಲಿ ವಿಕ್ರಮ್ ಬರ್ತಾನೆ. ಅಯ್ಯೋ ಇವ್ನ್ ಮನೆ ಒಳಗಡೆ ಬಂದ್ರೆ ಎಂತಾದ್ರೂ ಕಿತಾಪತಿ ಮಾಡ್ತಾನೆ ಅಂತ ತಡಿಲಿಕ್ಕಂತ ಹೋಗ್ತಾಳೆ. ಕಾಲ್ ಮಿಸ್ ಆಗಿ ವಿಕ್ರಮ್ ಮೇಲೆ ಬಿದೋಗ್ತಾಳೆ. ಒಬ್ರನ್ನೊಬ್ರು ನೋಡ್ತಾ ಕಳ್ದೋಗಿರ್ತಾರೆ. ಬೇರೆಯವ್ರ ಮನೆಗೆ ಒಳ್ಳೆ ಗೂಳಿ ತರ ನುಗ್ತಾ ಇದೆಯಲ್ಲ, ಹೇಳಿ ಕೇಳಿ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಹೋಗು ಫಸ್ಟ್ ನೀನ್ ಇಲ್ಲಿಂದ ಅಂತ ವೇದ ಹೇಳ್ತಿರ್ತಾಳೆ. ಇದ್ದು ನನಗ್ ಬೇಕಾಗಿರೋದು. ನೆನ್ನೆ ಮೊನ್ನೆವರೆಗೂ ತುಂಬಾನೇ ಹಾರಾಡ್ತಾ ಇದ್ದೆ, ಇವಾಗ ಈ ಮುಖದಲ್ಲಿ ಒಂಥರ ಟೆನ್ಷನ್ ಕಾಣಿಸ್ತಾ ಇದೆಯಲ್ಲ, ಇದು ನೋಡೋಕ್ ಒಂಥರ ಮಜಾ ಸಿಗ್ತಾ ಇದೆ ಕಣೆ. ಒಂದ್ ನಿಮಿಷ ಬಂದೆ ಆಯ್ತಾ ಅಂತ ಹೇಳಿ ವಿಕ್ರಮ್ ಒಳಗಡೆ ಬರ್ತಾನೆ. ಓ ಆಂಟಿ, ಎಂತ ದೋಸೆಯಾ? ತುಂಬಾ ಹೊಟ್ಟೆ ಹಸಿತಾ ಉಂಟು, ಒಂದು ಪ್ಲೇಟ್ ಅಲ್ಲಿ ಹಾಕೊಂಡ್ ಬನ್ನಿ ಆಯ್ತಾ? ಎಂತ ಮುಖ ನೋಡ್ತಾ ಇದೀರಾ ಆಂಟಿ? ಹೊಟ್ಟೆ ಹಸಿವು, ಒಂದೆರಡು ದೋಸೆ ಹಾಗೆ ಗಟ್ಟಿ ಚಟ್ನಿ ಇರ್ಲಿ ಆಯ್ತಾ? ಈ ಪ್ಲೇಟ್ ಯಾರ್ದ? ಅಕ್ಕಂದ? ಹಾಗಿದ್ರೆ ತಿನ್ಬಿಡ್ಬೇಡು, ಇವಳು ತಿಂದ್ರೆ ಸ್ವಲ್ಪ ವಿಷ ಆಗುತ್ತದು. ನೀವೇನು ಯೋಚನೆ ಮಾಡ್ತಿದ್ದೀರಾ? ಹಾಕಿ ಆಂಟಿ ಅಂತ ವಿಕ್ರಮ್ ಹೇಳ್ತಾನೆ. ನೋಡ, ನಿಂದು ಅತಿ ಆಗ್ತಾ ಉಂಟು, ನಮ್ಗೆ ಮರ್ಯಾದೆ ಅನ್ನೋದಿದೆ, ನಿಂತರ ಮೂರು ಬಿಟ್ಟವ್ರಲ್ಲ ನಾವು ಅಂತ ವೇದ ಹೇಳ್ತಾಳೆ. ಎಂತ ಮಾತಾಡ್ತೀಯ ನೀನು? ಆಂಟಿ ದೋಸೆ ಮಾತ್ರ ಸೂಪರ್ ಉಂಟು, ಸಕ್ಕತ್ತಾಗಿದೆ ದೋಸೆ, ಇನ್ನೊಂದ್ ಮಾಡ್ಕೊಂಡ್ ಬನ್ನಿ ಆಯ್ತಾ? ನೀನ್ ಸುಮ್ನೆ ಇರ, ತಿಂದೇ ಇರ್ಬೇಕಾದ್ರೆ ನಿಂದೆಂತ ಡಿಸ್ಟರ್ಬ್? ನೋಡ, ನಾನು ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಲಿಕ್ಕೆ ಬಂದಿದ್ದೇನೆ, ನೀನ್ ಈ ತರ ಕಿರ್ಚಾಟ ರಂಪಾಟ ಮಾಡಿದ್ರೆ ನಿನ್ಗೆ ಲಾಸ್ ಆಯ್ತಾ? ಸುಮ್ನೆ ಕೇಳಿಸ್ಕೊಯ್ತಾ? ನೋಡಿ ಅಂಗಡಿ ಉಂಟಲ್ಲ, ಅದನ್ನ ನಾನು ನಿಮಗ್ ಕೊಡ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.